ಲೋ ಬ್ಯಾಕ್ ಅಲ್ಲಿ ಇರುವಂತ ಮಸಲ್ಸ್ ಈ ನರಗಳು, ಈ 5 ನರಗಳು ಸೇರಿ ಒಂದು ದೊಡ್ಡ ನರ ಆಗುತ್ತೆ. ಅದು ನಿಮ್ಮ ಈ ಲಿಟಲ್ ಫಿಂಗರ್ ಇದೆಯಲ್ಲ ಅಷ್ಟು ದಪ್ಪ ನರ ಇರುತ್ತೆ. ಆ ನರ ಸ್ಕ್ವೀಸ್ ಆದ್ರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿ. ಇವತ್ತು ನಾವು ಸಯಾಟಿಕಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸಯಾಟಿಕಾ 10ರಲ್ಲಿ 8-9 ಜನ ಇದನ್ನ ಯಾವಾಗ ಒಂದ್ಸತಿ ಫೇಸ್ ಮಾಡಿರ್ತಾರೆ. ಅದು ಎಲ್ರಿಗೆ ಅಪೋಹ ಏನಿದೆಪ್ಪ ಅಂದ್ರೆ ಇದು ಲೈಫ್ ಟೈಮ್ ಪ್ರಾಬ್ಲಮ್, ಇದು ಸೊಲ್ಯೂಷನ್ ಇಲ್ಲ ಅಂತ ಹೇಳ್ತಾರೆ. ಫಸ್ಟ್ ಆಗಿ ನಿಮಗೆ ಸ್ವಲ್ಪ ಬ್ಯಾಕ್ ಪೇನ್ ಬಂದು ಕಾಲ್ ಎಳೆದ್ರೆ ಎಲ್ಲರೂ ಮಾಡೋದು ಏನು, MRI ಅಂತ ಹೇಳ್ತೀರಿ. MRI ಎಲ್ಲರಿಗೆ ಅವಶ್ಯಕತೆ ಇಲ್ಲ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಕೆಳಗೆ ಲಿಂಕ್ ಬಿಡ್ತೀನಿ, ಫಸ್ಟ್ ಅದನ್ನ ನೋಡಿ. ಪೇಷಂಟ್ ನಮ್ಮ ಹತ್ರ ಬಂದು ನಮಗೆ ಹೇಳ್ತಾರೆ, ಸರ್ MRI ಬರೀರಿ ಸರ್, ನೋಡ್ಬಿಡೋಣ ಒಳಗೆ ಏನಿದೆ ಅಂತ ಹೇಳಿ. ಸೊ ಅದಲ್ಲ, MRI ಇಂದ ಏನಾಗಿದೆ ಗೊತ್ತಾಗುತ್ತೆ, ಒಟ್ಟು ಸೊಲ್ಯೂಷನ್ ಸಿಗೋದಿಲ್ಲ. ಮಾಡಬೇಕು, ಯಾವಾಗ ಮಾಡಬೇಕು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನ ನೋಡಿ. ಮತ್ತೆ ನೆಕ್ಸ್ಟ್ ಈ ಬ್ಯಾಕ್ ಪೇನ್, ಯಾಕೆ ಈ ಸಯಾಟಿಕಾ ಮತ್ತೆ ಲೋ ಬ್ಯಾಕ್ ಪೇನ್ ಇವೆರಡು ಅವಳಿ ಜೋಳಿ, ಇವೆಲ್ಲ ಕಾಂಬಿನೇಷನ್. ಫಸ್ಟ್ ಬ್ಯಾಕ್ ಪೇನ್ ಶುರುವಾಗುತ್ತೆ, ಅದಾದ್ಮೇಲೆ ಸಯಾಟಿಕಾ ಬರುತ್ತೆ. ಸೊ ಈ ಎರಡು ಕಾಂಬಿನೇಷನ್ ಪ್ರಾಬ್ಲಮ್ ಜಾಸ್ತಿ ಯಾಕಿದೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಪೀಪಲ್ ಈಗ ಬಹಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಿದ್ದಾರೆ. ಮನೆಯಲ್ಲಿ ಕೂತ್ಕೊಳ್ಳೋ ಏನ್ ಹೇಳ್ತಾರೆ, ಚೇರ್ ಆಗ್ಲಿ ಟೇಬಲ್ ಆಗಿ ಕರೆಕ್ಟ್ ಆಗಿ ಲೆವೆಲ್ ಆಗಿಲ್ಲ. ನೀವು ಕೂತ್ಕೊಂಡಿರೋವಾಗ ನಿಮ್ಮ ಲೋ ಬ್ಯಾಕ್ ಅಲ್ಲಿ ಇರೋ ಮಸಲ್ಸ್ ಯಾವಾಗ್ಲೂ ಸ್ಟಿಫ್ ಆಗಿ ಸ್ಟ್ರೈನ್ ಆಗ್ಬಿಡ್ತದೆ, ಬಹಳ ಕೂತ್ಕೊಂಡು. ಸೊ ಹಂಗಿದ್ದಾಗ ಸೊಂಟದಿಂದ ಕೆಳಗಡೆ ಸುಮಾರು ನರಗಳು ಬರ್ತವೆ. ನಿಮಗೆ ಇಲ್ಲಿ ತೋರ್ಸೋದಾದ್ರೆ ಒಂದು ಮಾಡೆಲ್ ಇದೆ. ಸೊ ಇದು ನಿಮ್ಮ ಲೋ ಬ್ಯಾಕ್ ಅಲ್ಲಿ ಇರುವಂತ ಮಸಲ್ಸ್ ಈ ನರಗಳು, ಈ 5 ನರಗಳು ಸೇರಿ ಒಂದು ದೊಡ್ಡ ನರ ಆಗುತ್ತೆ. ಅದು ನಿಮ್ಮ ಈ ಲಿಟಲ್ ಫಿಂಗರ್ ಇದೆಯಲ್ಲ ಅಷ್ಟು ದಪ್ಪ ನರ ಇರುತ್ತೆ. ಆ ನರ ಸ್ಕ್ವೀಸ್ ಆದ್ರೆ ನಿಮ್ಗೆ ಕೆಳಗಡೆ ಎಲ್ಲ ತೊಡೆವರೆಗೂ ನೋವು ಬರುತ್ತೆ, ಕೆಲವು ಮೊಣಕಾಲವರೆಗೂ ಬರುತ್ತೆ, ಕೆಲವರು ಮೀನಗಂಡವರೆಗೂ ಬರುತ್ತೆ, ಕೆಲವೊಬ್ಬರಿಗೆ ಕೆಳಗೆ ಅಡಿಯಲ್ಲಿ ಈ ಹಿಮ್ಮಡವರೆಗೂ ನೋವು ಬರುತ್ತೆ. ಎಷ್ಟು ಒತ್ತಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿ ಈ ಪ್ರಾಬ್ಲಮ್ ಅನ್ನು ನಿಮ್ಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈ ಸಯಾಟಿಕಾ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು, ನಾನು ಒಂದು ನಿಮ್ಗೆ ಎಕ್ಸಸೈಸು ಹೇಳ್ತೇನೆ. ಕೆಳಗಡೆ ಮಲಗಿ 2 ಕಾಲನ್ನ ಮಡಚ್ಕೊಂಡು 2 ಕೈ ತಲೆ ಕೆಳಗೆ ಇಟ್ಕೊಂಡು ಕಾಲ ಆ ಕಡೆ ಈ ಕಡೆ ಲಂಬಾರ್ ಸ್ಟ್ರೆಚಿಂಗ್ ಅಂತ ನಾವು ಹೇಳ್ತೀವಿ. ಇದನ್ನ ನಾವು ಲಂಬಾರ್ ಸ್ಟ್ರೆಚಿಂಗ್ ಮಾಡೋದ್ರಿಂದ ಈ ಸ್ಪೈನ್ ಅನ್ನೋದು ಟ್ವಿಸ್ಟ್ ಆಗುತ್ತೆ. ಹಿಂಗ್ ಬಟ್ಟೆ ಹಿಂಡದೆ ಹೆಂಗಾಗುತ್ತೋ ಹಂಗೆ ಟ್ವಿಸ್ಟ್ ಆಗುತ್ತೆ. ಇನ್ನೊಂದು, ನೀವು ಜಾಸ್ತಿ ಹೊತ್ತು ಕೂತಿ ಮಾಡೋ ಕೆಲಸ ಆದ್ರೆ ಎವ್ರಿ 30 to 45 ಮಿನಿಟ್ಸ್ಗೆ ಎದ್ದೇಳಿ ಒಂದು ರೌಂಡ್ ವಾಕ್ ಮಾಡಿ, ಅರ್ಧ ಗ್ಲಾಸ್ ನೀರು ಕುಡಿದು ಬಂದು ಕೂತ್ಕೊಳ್ಳಿ. ಕೂಡುವಾಗ ನಿಮ್ಮ ನೀ ಶುಡ್ ಬಿ ಅಬೋವ್ ಯುವರ್ ಹಿಪ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಮೊಣಕಾಲು ಹಿಪ್ಕಿನ್ನ ಹೈಟ್ ಇರಬೇಕು. ಸೊ ಕಾಲ್ ಕೆಳಗಡೆ ಒಂದು 6 to 8 ಇಂಚಸ್ ಸ್ಟೂಲ್ ತರ ಇಟ್ಕೊಂಡ್ರೆ, ಕಾಲ್ ಎತ್ತಿ ಮೇಲೆ ಇಟ್ಟಿರ ಅನ್ಕೊಳ್ಳಿ ನೀವು, ಅವಾಗ ಈ ಹಿಂಗೆ ರಿಲ್ಯಾಕ್ಸ್, ಹಿಂಗೆ ಮೊಣಕಾಲ್ ಮ್ಯಾಲ್ ಬರುತ್ತೆ, ಈ ಬೆನ್ನು ರಿಲ್ಯಾಕ್ಸ್ ಅನಿಸ್ತದೆ. ಸೊ ಜಾಸ್ತಿ ಹೊತ್ತು ಕೂಡೋದ್ರೆ ಆ ಪೋಸ್ಟಲ್ ಕರೆಕ್ಷನ್ ನ ನೀವು ಮಾಡ್ಕೊಂಡ್ರೆ ಈ ಸಯಾಟಿಕಾಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ವೆಯ್ಟ್ ಜಾಸ್ತಿ ಇದ್ರೂ ಈ ಸಮಸ್ಯೆ ಆಗುತ್ತೆ. ಸೊ ವೆಯ್ಟ್ ಲಾಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ಅದನ್ನ ನೀವು ನೋಡಬಹುದು. ವೇಟ್ ಜಾಸ್ತಿ ಇದ್ರು, ಲಾಂಗ್ ಅವರ್ಸ್ ಕೂತ್ಕೊಂಡ್ರು, ಮತ್ತೆ ಈ ಡಿಸ್ಕ್ ಹೊರಗೆ ಬಂದಿದೆ ಅಂತ ಹೇಳ್ತಾರೆ. ಈ ಡಿಸ್ಕ್ ಹೊರಗೆ ಯಾರಿಗೆ ಬರುತ್ತೆ, ಏನಾದ್ರೂ ಮುಂದೆ ಬಗ್ಗಿ ಹೇಳುವಾಗ ವೆಯ್ಟ್ ಎತ್ತಿ ಡಿಸ್ಕ್ ಜಾರ್ಬೋದು, ಇಲ್ಲ ಬಸ್ಸಲ್ಲೋ ಬೈಕಲ್ಲೋ ಆಕ್ಸಿಡೆಂಟ್ ಆಗಿನೂ ಹಿಂಗಾಗಿರ್ಬೋದು, ಅಥವಾ ಸಡನ್ ಜರ್ಕಿ ಮೂವ್ಮೆಂಟ್ ಗಾಡಿಯಲ್ಲಿ ಹೋಗ್ತಾ ಏನಾದ್ರು ಬ್ರೇಕ್ ಹೊಡೆದ್ಬಿಟ್ಟು ಕ್ಲಾಶ್ ಆದ್ರೂ ಹಿಂಗಾಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಏನೋ ಮಾಡದಿದ್ರು ಆಗಿರ್ಬೋದು. ಇದು ರೀಸನ್ ಅಂತ ಹೇಳಿಲ್ಲ. ಒಂದ್ ವೇಳೆ ನಿಜವಾಗ್ಲೂ ಡಿಸ್ಕ್ ಪ್ರಾಬ್ಲಮ್ ಇಂದ ಸಯಾಟಿಕಾ ಬಂದಿದೆ, ಡಿಸ್ಕ್ ಪ್ರಾಬ್ಲಮ್ ಎಲ್ಲರಿಗೂ ಇರಲ್ಲ, ಕೆಲವೊಬ್ರಿಗೆ ಮಾತ್ರ ಇರುತ್ತೆ ಸೀರಿಯಸ್ ಆಗಿ ಪ್ರಾಬ್ಲಮ್. ಅಂದ್ರೆ ಯಾರಿಗೆ ಕೂತ್ರೆ ಹೇಳಕ್ಕಾಗಲ್ಲ, ಈ ತರ ಕೂಳಕ್ಕಾಗಲ್ಲ, ಹಂಗಿದ್ರೆ ಫುಲ್ ಟರ್ಮಿನಲ್ ಕಂಡೀಷನ್ ಅಂತ ಹೇಳ್ತೀವಿ, ಅವಾಗ ಮಾತ್ರ ಸರ್ಜರಿಗೆ ಮುಂದಕ್ಕೆ ಹೋಗ್ಬೇಕು. ಇಲ್ಲಾಂದ್ರೆ ಸರ್ಜರಿ ಅವಶ್ಯಕತೆ ಇಲ್ಲ. 99% ಆಫ್ ದ ಕೇಸಸ್ಗೆ ಸರ್ಜರಿ ಅವಶ್ಯಕತೆನೇ ಇಲ್ಲ. ಬರೇ ಮನೆ ಮದ್ದು, ಕೆಲವೊಂದು ಎಕ್ಸಸೈಸು, ಟ್ರೀಟ್ಮೆಂಟ್ಸು, ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಸ್ ತಗೊಂಡ್ರೇನೆ ಕಡಿಮೆ ಆಗ್ಬಿಡುತ್ತೆ. ಅಷ್ಟು ಮಾಡಿದ್ರು ಸಾಕು. ಬಟ್ ನೀವು ಕೂತ್ಕೊಂಡು ಗುಳಿಗೆ ತಗೊಳ್ತಾ ಇದ್ರೆ, ಟ್ಯಾಬ್ಲೆಟ್ ತಗೊಳ್ತಾ ಇದ್ರೆ ಅಂತೂ ಇದು ಸೊಲ್ಯೂಷನ್ ಬರೋದಿಲ್ಲ. ಸೊ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು. ಕೂತ್ಕೊಂಡಿರುವಾಗ ಕಾಲ್ ಕೆಳಗೆ ಹೈಟ್ ಸ್ಟೂಲ್ ಮಾಡ್ಕೊಂಡು ಕೂಡಿ, ನೀ ಶುಡ್ ಬಿ ಅಬೋವ್ ಯುವರ್ ಹಿಪ್. ಈ ರೀತಿ ಕುತ್ಕೊಳ್ಳಿ. ಮತ್ತೆ ನಾನು ಹೇಳಿದಂಗೆ ಟ್ವಿಸ್ಟಿಂಗ್ ಎಕ್ಸರ್ಸೈಸ್, ಲಂಬಾರ್ ಸ್ಟ್ರೆಚಿಂಗ್ ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗೆ ಸಿಗ್ತದೆ ವಿಡಿಯೋಸ್. ನಾನೊಂದು 2 ಪಿಕ್ಚರ್ಸ್ ಹಾಕ್ತೇನೆ ಇಲ್ಲೇ. ಸೊ ಈ ಲಂಬಾರ್ ಸ್ಟ್ರೆಚಿಂಗ್ ಅನ್ನೋ ಎಕ್ಸರ್ಸೈಸ್ ನೀವು ಮಾಡ್ತಾ ಇದ್ರೆ ದಿನ, ನಿಮಗೆ ಈ ಸಯಾಟಿಕಾ ಇಂದ ವಿಮುಕ್ತಿ ಖಂಡಿತವಾಗಿ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಡಿಸ್ಕಸ್ ಮಾಡ್ತಾ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.